ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 30ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವಯುಜ ಮಾಸ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:06 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 4:36 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಸಂಜೆ 6:07 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ರಾತ್ರಿ 1:03 ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:13 ಅಪರಾಹ್ನ 4:43 ಉಳಿಕ ಕಾಲ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 1:43 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:43 ಇರಲಿದೆ. ಇನ್ನು ಈ ದಿನದ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8:36 ಬೆಳಿಗ್ಗೆ 9:24 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:47 ಮಧ್ಯಾಹ್ನ 12:34 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 2:55 ರಾತ್ರಿ 4:38 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:18 ಸಂಜೆ 6:13. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಈ ದಿನ ನೀವು ವ್ಯವಹಾರ ಮಾಡಲಿಕ್ಕೆ ತುಂಬಾ ಅನುಕೂಲತೆಗಳಿರುತ್ತೆ. ಇನ್ನು ಕುಜ ಸ್ಪರ್ಧೆಗೆ, ಅಧಿಕಾರಕ್ಕೆ, ಸಾಹಸಕ್ಕೆ, ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಶಕ್ತಿ ಪ್ರದರ್ಶನ ಮಾಡಲಿಕ್ಕಾಗ್ಲಿ ಸಾಹಸ ಕೃತ್ಯಗಳನ್ನು ಮಾಡಲಿಕ್ಕಾಗ್ಲಿ ತುಂಬಾ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಿಗಾಗ್ಲಿ
ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಲಿ ಈ ದಿನದ ಫಲಿತಾಂಶಗಳು ತುಂಬ ಉತ್ತಮವಾಗಿರುತ್ತೆ. ಮನಸ್ಸಿಗೆ ತುಂಬ ಸಮಾಧಾನ ಇರುವಂತಹ ಸಂದರ್ಭಗಳು ಕೂಡ ಇದೆ. ಇನ್ನು ಇದೇ ಕುಜ ಅಹಂಕಾರಕ್ಕೂ ಕೂಡ ಕಾರಕನಾಗಿರುವಂಥವನು. ಆಕ್ರಮಣ ಮಾಡುವಂತಹ ಬುದ್ಧಿ, ಅಗ್ರೆಸಿವ್ ನೇಚರ್, ಇದಕ್ಕೂ ಕೂಡ ಈ ಕುಜನೇ ಕಾರಕ. ಹಾಗಾಗಿ ನಿಮ್ಮ ವ್ಯವಹಾರಗಳಲ್ಲಿ ನಿಮ್ಮತನವನ್ನು ಉಳಿಸ್ಕೊಳ್ಳುವಂಥದ್ದು, ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು, ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ರಿಂದ ಈ ದಿನ ನಿಮಗೆ ಫಲಿತಾಂಶಗಳು ತುಂಬ ಫೇವರಬಲ್ ಆಗೇ ಇರುತ್ತೆ, ತುಂಬ ಅನುಕೂಲತೆಗಳಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ವ್ಯವಹಾರದಲ್ಲಿ ತುಂಬ ಪ್ರಜ್ಞೆಯನ್ನು ನೀವು ಪ್ರದರ್ಶನ ಮಾಡುವಂಥ ಅಗತ್ಯತೆ ಈ ದಿನ ಕಾಣಿಸ್ತಾ ಇದೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದರೆ ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಏಕೆಂದರೆ ಈ ಹೋರ ಈ ದಿನ ತುಂಬ ಫೇವರಬಲ್ ಆಗಿದೆ. ಈ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 9 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 9 ನಿಮಿಷದಿಂದ ರಾತ್ರಿ 8 ಗಂಟೆ 9 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ನಿಮ್ಮ ಕೆಲಸ ಕಾರ್ಯಗಳು ಶನಿ ಹೋರಾದಲ್ಲಿ ಆರಂಭ ಆದರೆ ಅದು ಕೂಡ ನಿಧಾನವಾಗಿ ನಡೆಯುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 9 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 10 ನಿಮಿಷದಿಂದ ರಾತ್ರಿ 7 ಗಂಟೆ 9 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 9 ನಿಮಿಷದಿಂದ ರಾತ್ರಿ 2 ಗಂಟೆ 9 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅವಕಾಶಗಳು ಸಿಕ್ಕುವಂಥ ಸಂದರ್ಭ. ನೀವು ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಇದೆಲ್ಲದಕ್ಕೂ ಕೂಡ ಈ ದಿನ ಇರುವಂಥ ರವಿ ಹೋರ ತುಂಬ ಪ್ರಶಸ್ತವಾಗಿದೆ. ಹಾಗೆ ಈ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ರವಿ ಹೋರಾದಲ್ಲಿ ಆದರೆ ಉತ್ತಮ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 9 ನಿಮಿಷದಿಂದ ಅಪರಾಹ್ನ 3 ಗಂಟೆ 9 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 9 ನಿಮಿಷದಿಂದ ರಾತ್ರಿ 10 ಗಂಟೆ 8 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಈ ಚಂದ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಚಂದ್ರ ಹೋರಾದ ಸಂದರ್ಭದಲ್ಲಿ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥ ಮಾಲೀಕರಿಗೂ ಕೂಡ ಈ ದಿನ ಚಂದ್ರ ಹೋರ ಒಳ್ಳೆಯ ಫಲಿತಾಂಶವನ್ನು ತರಲ್ಲ. ಇನ್ನು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ನೌಕರರಿಗೂ ಕೂಡ ಈ ಚಂದ್ರ ಹೋರಾದಿಂದ ಅಷ್ಟೊಂದು ಲಾಭ ಇಲ್ಲ, ಸ್ವಲ್ಪ ಅನುಸರಣೆ ಮೇಲೆ ಹೋಗಬೇಕಾಗತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರಾದಲ್ಲಿ ಆದಷ್ಟು ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ಹಾಗೆ ಆತುರವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದನ್ನ ಆದಷ್ಟು ಚಂದ್ರ ಹೋರಾದಲ್ಲಿ ನೀವು ಅವಾಯ್ಡ್ ಮಾಡಬೇಕು. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 9 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 9 ನಿಮಿಷದಿಂದ ಸಂಜೆ 6 ಗಂಟೆ 10 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 9 ನಿಮಿಷದಿಂದ ರಾತ್ರಿ 1 ಗಂಟೆ 9 ನಿಮಿಷದವರೆಗೆ ಚಂದ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಜೊತೆಗೆ ಹೋರ ಬಹಳ ಮುಖ್ಯ. ಅಂದರೆ ಯಾವ ಹೋರಾದಲ್ಲಿ ಯಾವ ಕೆಲಸಗಳಾದರೆ ಅತ್ಯುತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳೆಲ್ಲ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡ್ತಾ ಇರಿ. ನಿಮ್ಮ ಚಟುವಟಿಕೆಗಳನ್ನು ಆ ಸಮಯದಲ್ಲಿ ಆರಂಭ ಮಾಡಿ,
ಒಳ್ಳೆಯ ಫಲ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ನವರಾತ್ರಿ ನಡೀತಾ ಇದೆ, ಅದರಲ್ಲೂ ಶರನ್ ನವರಾತ್ರಿ ನಡೀತಾ ಇರುವಂತಹ ಸಂದರ್ಭ. ಇದು ಅಷ್ಟಮಿಯ ತಿಥಿ ಇರುವಂತಹ ದಿನ. ಹಾಗಾಗಿ ಈ ದಿನ ದುರ್ಗಾಷ್ಟಮಿಯನ್ನ ಆಚರಣೆ ಮಾಡುವಂಥದ್ದಿದೆ. ಅಂದರೆ ದುರ್ಗಾ ಪೂಜೆಯನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ದಿನ ಇದು. ಹಾಗಾಗಿ ನಿಮ್ಮ ಆಸುಪಾಸಿನಲ್ಲಿರುವಂತಹ ದುರ್ಗಾ ದೇವಿಯ ದೇವಸ್ಥಾನ ಇದ್ರೆ ಈ ದಿನ ಭೇಟಿ ಮಾಡಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿ. ವಿಶೇಷವಾದ ಫಲ ಈ ದಿನ ನಿಮಗೆ ಸಿಕ್ಕತ್ತೆ. ಜೊತೆಗೆ ಈ ದಿನ ಕೆಲವರು ಸರಸ್ವತಿ ಪೂಜೆಯನ್ನ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸಿದ್ಧಿದಾತ್ರಿ ದೇವಿಯ ಆರಾಧನೆ ಮಾಡುವಂತಹ ಒಂದು ವಿಶೇಷ ದಿನ. ಇಲ್ಲಿ ಸಿದ್ಧಿದಾತ್ರಿ ದೇವಿ ನವರಾತ್ರಿಯ 9ನೇ ದಿನ ಆರಾಧಿಸಲ್ಪಡುವಂತಹ ದೇವಿ. ಎಲ್ಲ 8 ಮಹಾಸಿದ್ಧಿಗಳನ್ನ ಮತ್ತೆ ಲೌಕಿಕ ಹಾಗೆ ಆಧ್ಯಾತ್ಮಿಕ ಸುಖಗಳನ್ನ ಅನುಗ್ರಹಿಸುವಂತಹ ಶಕ್ತಿ ಈ ತಾಯಿಗಿದೆ. ಹಾಗಾಗಿನೇ ಸಿದ್ಧಿದಾತ್ರಿ ದೇವಿಯ ಹೆಸರಿನ ಅರ್ಥ ಸಿದ್ಧಿಗಳನ್ನ ಕೊಡುವಂಥವಳು. ಈ ಹಿನ್ನೆಲೆಯಲ್ಲಿ ಈ ತಾಯಿಯನ್ನ ಪೂಜೆ ಮಾಡೋದ್ರಿಂದ ಜನ್ಮ ಜಾತಕನ ಕುಂಡಲಿಯಲ್ಲಿ ಕೇತುವಿನ ಉಪದ್ರವ ಏನಾದರೂ ಇದ್ರೆ ಅದು ಕಡಿಮೆಯಾಗುತ್ತೆ. ಯಾಕೆಂದ್ರೆ ಕೇತುವನ್ನು ಪ್ರತಿನಿಧಿಸುವಂಥವಳು ಸಿದ್ಧಿದಾತ್ರಿ ತಾಯಿ. ಇನ್ನು ಈಕೆ ಕೇತುವಿನ ಅಧಿಪತಿಯಾಗಿದ್ದಾಳೆ. ನಕಾರಾತ್ಮಕ ಆಲೋಚನೆಗಳು ಬರುವಂಥದ್ದು ಯಾರಿಗಾದ್ರೂ ಇದ್ರೆ ಅದು ಬದಲಾವಣೆಯಾಗತ್ತೆ. ಈ ದೇವಿಯನ್ನ ಉಪಾಸನೆ ಮಾಡುವಂತಹ ಭಕ್ತರಿಗೆ ಮನಸ್ಸಿಗೆ ತುಂಬಾ ಶಾಂತಿ ಸಿಕ್ಕತ್ತೆ, ಸಂತೋಷ ಸಿಕ್ಕತ್ತೆ, ಯಶಸ್ಸು, ಕೀರ್ತಿ, ಜಯ, ವಿಜಯ, ಶಕ್ತಿ, ಬುದ್ಧಿವಂತಿಕೆ ಹಾಗೆ ಜ್ಞಾನ ಪ್ರಾಪ್ತಿಯಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ದಿನ ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ಮಾಡಬೇಕು. ಇಲ್ಲಿ ಸಿಂಹದ ಮೇಲೆ ಈ ದೇವಿ ಸವಾರಿಯನ್ನ ಮಾಡ್ತಾ ಇರ್ತಾಳೆ. ಸದಾ ಕಮಲದ ಹೂವಿನ ಮೇಲೆ ಆಸೀನರಾಗಿರ್ತಾಳೆ. ಈ ತಾಯಿಗೆ ಈ ದಿನ ಕಡಲೆಕಾಳಿನ ಉಸ್ಲಿಯನ್ನ ಮಾಡುವಂಥದ್ದು, ಜೊತೆಗೆ ಹಾಲಿನಿಂದ ಮಾಡಲ್ಪಟ್ಟಂತಹ ಪಾಯಸ ಇರ್ಬೋದು ಅಥವಾ ಹಾಲಿನಿಂದ ಮಾಡಲ್ಪಟ್ಟಂತಹ ಹಲ್ವಾ ಬಹಳ ಪ್ರಿಯವಾದಂತಹ ಒಂದು ನೈವೇದ್ಯ. ಹಾಗಾಗಿ ಈ ದಿನ ತಾಯಿಯನ್ನ ವಿಶೇಷ ರೀತಿಯಲ್ಲಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ತಾಯಿ ಭಕ್ತರನ್ನ ಬಹಳ ಬೇಗ ಅನುಗ್ರಹಿಸ್ತಾಳೆ. ಭಕ್ತರ ಆಸೆ ಆಕಾಂಕ್ಷೆಗಳನ್ನ ಬಯಕೆಗಳನ್ನ ಈಡೇರಿಸ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಹಲವಾರು ಪುರಾಣಗಳಲ್ಲಿ ಈಕೆಯ ಮಹಿಮೆಯ ಬಗ್ಗೆ ಉಲ್ಲೇಖ ಮಾಡಿರೋದ್ರಿಂದ ಈ ದಿನ ವಿಶೇಷ ದಿನ ಅಂತ ಹೇಳಿ ಅನ್ನಿಸ್ಕೊಂಡಿದೆ ಈ ನವರಾತ್ರಿಯ ಸಂದರ್ಭದಲ್ಲಿ. ಬಂಧುಗಳೇ, ಇಲ್ಲಿ ಬಹಳ ವಿಶೇಷವಾಗಿ ಈ ಸಿದ್ಧಿದಾತ್ರಿಯನ್ನ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಈ 9ನೇ ದಿನ ಏನಿದೆ ಇದು ಅತೀಂದ್ರಿಯ ಪೂಜೆಯ ದಿವಸ. ಇದು ಮಹಾನವಮಿ ಆಯುಧ ಪೂಜೆಯ ಸಂದರ್ಭದಲ್ಲಿ ಬರುವಂಥದ್ದು 9ನೇ ದಿನ. ಇಲ್ಲಿ ಸಿದ್ಧಿದಾತ್ರಿಯ ಆರಾಧನೆ ಮಾಡುವಂಥದ್ದು. ಇಲ್ಲಿ ಸಿದ್ಧಿ ಅಂದ್ರೆ ಈಗಾಗಲೇ ಹೇಳಿರುವಂತೆ ಸಿದ್ಧಿಯನ್ನು ಕೊಡುವಂಥವಳು, ಧಾತ್ರಿ ಅಂತ ಹೇಳಿದ್ರೆ ನೀಡುವಂಥವಳು. ಹಾಗಾಗಿನೇ ಭಕ್ತರಿಗೆ ಪರಿಪೂರ್ಣತೆಯನ್ನ ನೀಡುವಂತಹ ಮಹಾತಾಯಿ ಅನ್ನುವಂಥ ಒಂದು ಅರ್ಥ. ಇಲ್ಲಿ ಸಿದ್ಧಿ ಅಂತ ಹೇಳಿದ್ರೆ ಮತ್ತೊಂದು ಅರ್ಥ ಸೂಪರ್ ನ್ಯಾಚುರಲ್ ಪವರ್ ಅನ್ನುವಂಥದ್ದು, ಜೊತೆಗೆ ಮೆಡಿಟೇಟಿವ್ ಎಬಿಲಿಟಿಯನ್ನ ಕೊಡುವಂಥವಳು ಈ ತಾಯಿ. ಆದ್ರಿಂದಲೇ ಸಿದ್ಧಿ ಪುರುಷರು, ಯಕ್ಷರು, ಯಕ್ಷಿಣಿಯರು, ಕಿನ್ನರರು, ಕಿಂಪುರುಷರು, ಗಂಧರ್ವರು, ದೇವಾಂಗನೆಯರು, ದೇವಾನುದೇವತೆಗಳೂ ಕೂಡ ದುರ್ಗಾದೇವಿಯ ಈ ಸಿದ್ಧಿದಾತ್ರಿ ರೂಪವನ್ನ ಆರಾಧನೆ ಮಾಡ್ತಾರೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಈ ಸಿದ್ಧಿದಾತ್ರಿ ತ್ರಿಮೂರ್ತಿಗಳನ್ನೇ ಸೃಷ್ಟಿ ಮಾಡಿದಂಥವಳು ಅನ್ನುವಂಥ ಒಂದು ಉಲ್ಲೇಖ ಕೂಡ ಪುರಾಣದಲ್ಲಿ ಕಂಡುಬರುತ್ತೆ. ಇಲ್ಲಿ ಸೃಷ್ಟಿಕರ್ತನಾದಂತಹ ಬ್ರಹ್ಮನನ್ನ, ಪಾಲಕನಾದಂತಹ ವಿಷ್ಣುವನ್ನ, ಹಾಗೆ ಲಯಕರ್ತನಾದಂತಹ ಶಿವನನ್ನ ತನ್ನ ಅಂತಃಶಕ್ತಿಯಿಂದ ಸೃಷ್ಟಿಸಿ ಅವರಿಗೆ ಕ್ರಮವಾಗಿ ಸೃಷ್ಟಿಯ, ಸ್ಥಿತಿಯ ಹಾಗೆ ಲಯದ ಕಾರ್ಯವನ್ನ ವಹಿಸಿಕೊಟ್ಲು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಆದ್ರಿಂದಲೇ ಈಕೆಯ ಆರಾಧನೆ ಬಹಳ ಮುಖ್ಯ. ಇನ್ನು ಈ ಸಿದ್ಧಿದಾತ್ರಿಯ ಅಂಶದಿಂದಲೇ ಬ್ರಹ್ಮನ ಪತ್ನಿಯಾದಂತಹ ಮಹಾ ಸರಸ್ವತಿ ವಿಷ್ಣುವಿನ ಪತ್ನಿಯಾದಂತಹ ಮಹಾಲಕ್ಷ್ಮಿಯನ್ನ ಈಕೆಯೇ ಸೃಷ್ಟಿಸಿದಳು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಆದ್ರಿಂದಲೇ ಯಾರು ಸಿದ್ಧಿದಾತ್ರಿಯನ್ನ ಆರಾಧನೆ ಮಾಡಿದಂಥವ್ರಿಗೆ ಮಹಾ ಸರಸ್ವತಿ ಒಲಿದು ಬರ್ತಾಳೆ. ಹಾಗೆ ಅಷ್ಟಲಕ್ಷ್ಮಿಯರ ಕೃಪಾ ಕಟಾಕ್ಷ ಅನುಗ್ರಹ ಕೂಡ ಭಕ್ತರಿಗೆ ಲಭಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ರಿಂದಲೇ ಈ ದಿನ ಕೆಲವರು ಸರಸ್ವತಿ ಪೂಜೆಯನ್ನ ಮಾಡುವಂಥ ಒಂದು ಕ್ರಮ ಕೂಡ ಇದೆ. ಹಾಗಾಗಿ ಈ ಸಿದ್ಧಿದಾತ್ರಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ತರಲಿ, ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ, ತಾಯಿಯ ಅನುಗ್ರಹ ಸದಾಕಾಲ ತಮಗೆ ಪ್ರಾಪ್ತಿಯಾಗಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ.
ಮೇಷರಾಶಿಯವರಿಗೆ ಈ ದಿನ 9ರಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ಮನಸ್ಸು ಸ್ವಲ್ಪ ಕಸಿವಿಸಿಗೆ ಒಳಗಾಗುವಂಥದ್ದು, ಸ್ವಲ್ಪ ಒತ್ತಡಗಳಲ್ಲೇ ಜೀವನವನ್ನು ನಡೆಸುವಂಥ ಸಂದರ್ಭ ಬರ್ಬೋದು. ನಿಮ್ಮ ತೀರ್ಮಾನಗಳು ಈ ದಿನ ಯಾವುದೇ ರೀತಿಯಲ್ಲೂ ಕೂಡ ಪ್ರಗತಿಯನ್ನು ಹೊಂದಲ್ಲ. ಹಾಗಾಗಿ ಈ ದಿನ ಕುಟುಂಬಸ್ಥರ ಒಂದು ಸಲಹೆಯನ್ನು ಪಡೆದೇ ನೀವು ಮುಂದುವರಿಬೇಕಾಗತ್ತೆ, ಇಲ್ಲ ಕುಟುಂಬಸ್ಥರ ಜೊತೆಯಲ್ಲೇ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಸ್ವತಂತ್ರವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ವ್ಯರ್ಥ ಆಗುತ್ತೆ. ಇನ್ನು ಈ ದಿನ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು, ಅಥವಾ ಮನೆಯಲ್ಲಿರುವಂಥ ಹಿರಿಯ ಸ್ತ್ರೀಯರಿಗೆ ಈ ದಿನ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ನಿಮ್ಮ ಕೆಲಸ ಕಾರ್ಯಗಳು, ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರಗಳಲ್ಲಾಗಲಿ ಹಣಕಾಸಿನ ವಿಚಾರದಲ್ಲಾಗಲಿ ನಿಮ್ಮ ಪ್ರಯತ್ನಗಳು ಪೂರ್ಣ ಆಗಲ್ಲ. ಇದರಿಂದ ಸ್ವಲ್ಪ ವಿವಾದಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಖರ್ಚುಗಳ ಬಗ್ಗೆ ಮರುಚಿಂತನೆಯನ್ನು ಮಾಡಬೇಕು. ಅದರಲ್ಲೂ ವ್ಯರ್ಥ ಖರ್ಚುಗಳು ಆಗುವಂಥದ್ದು, ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಈ ದಿನ ತುಂಬ ಆಗುತ್ತೆ. ಅದನ್ನು ಹೇಗಾದರೂ ಮಾಡಿ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ವ್ಯವಹಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ, ಸ್ವಲ್ಪ ಜಾಗ್ರತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಇರುವಂಥದ್ದು, ಮನಸ್ಸಿಗೆ ಯಾವುದೂ ಕೂಡ ಒಂದು ಕ್ಲಾರಿಟಿಯಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿನೇ ಕೆಲವೊಂದು ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಯಾರದ್ದೋ ಒಂದು ಮಾತಿನ ಜಾಲಕ್ಕೆ ಒಳಗಾಗುವಂಥದ್ದು, ಮೋಸ ಈ ದಿನ ಬಹಳ ಪ್ರಧಾನವಾಗಿ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ, ಅತಿಯಾಗಿ ಆಶ್ರಯಿಸಲು ಕೂಡ ಬೇಡಿ. ಅಂದರೆ ಈ ಡಿಪೆಂಡೆನ್ಸಿ ಅನ್ನುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇದರಿಂದ ಸ್ವಲ್ಪ ನಿರಾಸೆ ಉಂಟಾಗುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಅನಗತ್ಯವಾಗಿ ಬರುವಂಥ ಕೋಪ ತಾಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಎಲ್ಲೋ ಒಂದು ಕಡೆ ಅಸಹನೆ ಇದೆ, ಅಸಮಾಧಾನ ಇದೆ, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ನೀವು ಈ ವಸ್ತುಶಃ ಸನ್ನಿವೇಶವನ್ನು ಒಪ್ಪಿಕೊಳ್ಬೇಕಾಗತ್ತೆ. ಅದಕ್ಕೆ ಮನಸ್ಸು ಇಷ್ಟಪಡಲ್ಲ. ಹಾಗಾಗಿನೇ ಮನಸ್ಸಿನೊಳಗೆ ದ್ವಂದ್ವತೆಗಳು ಇರುವಂಥದ್ದು, ಮನಸ್ಸಿನೊಳಗೆ ಒಂದು ಯುದ್ಧ, ಶೀತಲ ಸಮರ ಇದು ಆಗ್ತಾ ಇರುತ್ತೆ. ಹಾಗಾಗಿ ಈ ದಿನ ಒತ್ತಡದಲ್ಲೇ ಸ್ವಲ್ಪ ನೀವು ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸುವಂಥ ಒಂದು ಸಂದರ್ಭ. ಇನ್ನು ಕೆಲವು ಸಂಬಂಧಗಳು ನಿಮಗೆ ಬಿಸಿ ತುಪ್ಪದಂತೆ ಇರುತ್ತೆ, ಅದನ್ನು ಉಗುಳ್ಲಿಕ್ಕೂ ಇಷ್ಟ ಇಲ್ಲ, ನುಂಗ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಬರುವಂಥದ್ದು ಇದೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಕೂಡ ಮಧ್ಯದಲ್ಲೇ ನಿಲ್ಲುವಂಥದ್ದು ಇದೆ. ಇದರಿಂದ ಸ್ವಲ್ಪ ಬೇಸರ ಆಗುತ್ತೆ. ಏಕೆಂದರೆ ಸಮಯಕ್ಕೆ ಸರಿಯಾಗಿ ನಿಮಗೆ ಯಾರು ಸಹಕಾರಗಳನ್ನು ಕೊಡಬೇಕೋ ಅಂಥವರು ಬರಲ್ಲ. ಅವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಲಾಗದಂಥ ಒಂದು ಸಂದರ್ಭ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಂತ ಆಲೋಚನೆಗಳು ಕೂಡ ಕೈ ಕೊಡುತ್ತೆ. ಜೊತೆಗೆ ಜವಾಬ್ದಾರಿಗಳು ಬೇರೆ, ಒತ್ತಡಗಳು ಬೇರೆ. ಈ ಒಂದು ಸನ್ನಿವೇಶದಲ್ಲೇ ನೀವು ಸ್ವಲ್ಪ ಅಸಮಾಧಾನಕ್ಕೆ ಒಳಗಾಗುವಂಥದ್ದು ಕೂಡ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ಕೋಪಕ್ಕೆ ಕೂಡ ನೀವು ಈ ದಿನ ಗುರಿಯಾಗಬೇಕಾಗಿರುವಂತಹ ಸಂದರ್ಭ ಬರಬಹುದು. ಸ್ವಲ್ಪ ಜಾಗ್ರತೆ. ಆದಷ್ಟು ಪ್ರಯಾಣವನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಇಲ್ಲ ತುಂಬ ಎಚ್ಚರಿಕೆಯಿಂದ ತುಂಬ ಪೂರ್ವ ಸಿದ್ಧತೆಯಿಂದ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ. ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಬೆಂಬಲ ಸಿಕ್ಕುವಂಥ ದಿನ, ತುಂಬ ಅವಕಾಶಗಳು ಸಿಕ್ಕುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಪ್ರಯತ್ನಕ್ಕೆ ಉತ್ತಮ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ವಾಕ್ಚಾತುರ್ಯವನ್ನಾಗಲಿ ನಿಮ್ಮ ಪ್ರತಿಭೆಯನ್ನಾಗಲಿ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಇದರಿಂದ ಮೇಲಧಿಕಾರಿಗಳು ಕೂಡ ಸುಪ್ರೀತರಾಗ್ತಾರೆ. ನಿಮಗೆ ಒಳ್ಳೆಯ ಮಾರ್ಗದರ್ಶನದ ಜೊತೆಗೆ ಒಳ್ಳೆಯ ಮಾತುಗಳು ಕೂಡ ನೀವು ಈ ದಿನ ಕೇಳುವಂಥದ್ದು ಇದೆ. ಜೊತೆಗೆ ಈ ದಿನ ಬದಲಾವಣೆ ಆಗುವಂಥ ಒಂದು ಪರಿಸ್ಥಿತಿ ಏನಿದೆ ಅದಕ್ಕೆ ತುಂಬ ಚೆನ್ನಾಗಿ ಹೊಂದಿಕೊಳ್ತೀರಿ. ಅಡಾಪ್ಟಬಿಲಿಟಿ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ನಿಮ್ಮ ಗುಣ. ಅದರಿಂದ ನಿಮಗೆ
ಒಂದು ರೀತಿಯಲ್ಲಿ ಸೌಕರ್ಯ ಸೌಲಭ್ಯಗಳು ಸಿಕ್ಕತ್ತೆ. ಇನ್ನು ಈ ದಿನ ಬೇರೆಯವರ ಅಭಿಪ್ರಾಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅವರು ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಕೆಲಸದ ಬಗ್ಗೆ ಆಗಲಿ ಯಾವುದನ್ನೇ ಹೇಳಿದ್ರೂ ಕೂಡ ಅದನ್ನು ಈ ದಿನ ನೀವು ಗಮನಿಸಬಾರ್ದು. ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಟು ಬಿಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದು ಮಧ್ಯದಲ್ಲೇ ತಲೆಯಲ್ಲಿ ಕೂರಬಾರ್ದು. ಆ ರೀತಿಯಲ್ಲಿ ನೋಡಿಕೊಳ್ಳಿ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸ್ವೇಚ್ಛೆಯ ವರ್ತನೆ ಕಡಿಮೆ ಆಗುತ್ತೆ ನೋಡಿ. ಹಾಗಾಗಿ ಬೇರೆಯವರನ್ನೂ ಕೂಡ ಈ ದಿನ ನೀವು ಅನುಕರಣೆ ಮಾಡಬೇಕು, ಸಂಬಂಧಪಟ್ಟವರ ಒಂದು ಸಲಹೆಯನ್ನು ಪಡ್ಕೊಳ್ಬೇಕು ಇತ್ಯಾದಿ ವಿಚಾರಗಳು ಈ ದಿನ ನಿಮಗೆ ಬರುವಂಥದ್ದು. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ಮನೆಯಲ್ಲಿ ಇರುವಂಥ ಸ್ತ್ರೀ ವರ್ಗದವರು ವಿಶೇಷವಾಗಿ ನಿಮಗೆ ಸಹಕಾರವನ್ನು ನೀಡ್ತಾರೆ. ಹಾಗೆ ಈ ದಿನದಲ್ಲಿ ನಿಮಗೆ ಬೆಂಬಲ ಸಿಕ್ಕುವಂಥದ್ದು ಕುಟುಂಬದಿಂದಲೇ. ಹಾಗಾಗಿ ಕುಟುಂಬವನ್ನು ಈ ದಿನ ಚೆನ್ನಾಗಿಟ್ಕೊಳ್ಳಿ, ಸಂತೋಷವಾಗಿಟ್ಕೊಳ್ಳಿ. ಅವರ ಜೊತೆಯಲ್ಲಿ ಒಂದು ಕ್ವಾಲಿಟಿ ಟೈಮನ್ನು ಕಳೆಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ಹೊಸ ವ್ಯವಹಾರಗಳು, ಹೊಸ ಹೂಡಿಕೆಗಳು, ಇದರ ಬಗ್ಗೆ ಈ ದಿನ ನಿಮಗೆ ಅವಕಾಶಗಳು ಸಿಕ್ಕತ್ತೆ. ಅದನ್ನು ನೀವು ಸರಿಯಾಗಿ ಬಳಸ್ಕೊಂಡ್ರೆ ಮುಂದೆ ನಿಮಗೆ ತುಂಬ ಲಾಭ ಇದೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷಮತೆಯಿಂದ ಎಲ್ಲರನ್ನೂ ಕೂಡ ಮೆಚ್ಚಿಸ್ತೀರಿ, ಮೆಸ್ಮರೈಸ್ ಮಾಡ್ತೀರಿ. ಅಂಥ ಒಂದು ಕಲೆಗಾರಿಕೆ, ಅಂಥ ಒಂದು ಸಾಮರ್ಥ್ಯ ಈ ದಿನ ನಿಮಗೆ ಬಹಳ ವಿಶೇಷವಾಗಿ ಇರುತ್ತೆ. ಲಕ್ಷ್ಮಿಯ ಅನುಗ್ರಹ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಗಣಪತಿಯ ದರ್ಶನ ಕೂಡ ಆಗಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಸಂತೃಪ್ತಿಯ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಇರುತ್ತೆ ಈ ದಿನದಲ್ಲಿ. ಆದರೆ ನಿಮ್ಮ ಕೆಲಸಗಳಿಗೆ ಅಡ್ಡಿ ಆತಂಕಗಳನ್ನು ತರುವಂತಹ ಹಿತಶತ್ರುಗಳು ಕೂಡ ಈ ದಿನ ಜಾಸ್ತಿ ಇರ್ತಾರೆ. ಅವರನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಬೆಳವಣಿಗೆ ನಿಮ್ಮ ಇಚ್ಛೆಯಂತೆ ಇರುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಡ್ಲಿಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಅವಕಾಶಗಳು ಸಿಕ್ಕುವಂತಹ ಸಂದರ್ಭ ಇದೆ. ಆದರೆ ಯಾವಾಗ ನೀವು ಹಿರಿಯರ ಮಾತನ್ನು ಕೇಳಲ್ವೋ ಅಲ್ಲಿಂದ ನಿಮಗೆ ಕಷ್ಟದ ಪರಂಪರೆ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಹಿರಿಯರ ಅನುಭವದ ಮಾತು ನಿಮ್ಮನ್ನು ಕೆಲವೊಂದು ಅಪಾಯದಿಂದ ಪಾರು ಮಾಡುತ್ತೆ. ಅದನ್ನು ಅನುಸರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನದಲ್ಲಿ ಮನೆಯ ಒಳಗಿರುವಂಥ ತೊಂದರೆಗಳು, ತಾಪತ್ರಯಗಳು ಅದು ಆದಷ್ಟು 4 ಗೋಡೆಯ ಒಳಗೆ ಇರಲಿ. ಅದು ಹೊರ ಬರದಂತೆ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ನಿಮ್ಮದೇ. ಅದು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ದಿನ ಕುಟುಂಬದಲ್ಲಿರುವಂಥ ವಿದ್ಯಮಾನಗಳನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಹೊಸ ಪರಿಸ್ಥಿತಿಗೆ ಬಹಳ ಬೇಗ ಹೊಂದಿಕೊಳ್ಳುವಂಥ ಒಂದು ಮನಸ್ಥಿತಿ ಬಂದೇ ಬರುತ್ತೆ. ಅದು ಒತ್ತಡದಿಂದ ಮಾಡ್ತಿರೋ, ದಾಕ್ಷಿಣ್ಯದಿಂದ ಮಾಡ್ತಿರೋ, ನೀವೇ ಇಚ್ಛೆ ಪಟ್ಟು ಮಾಡ್ತಿರೋ, ಒಟ್ಟಾರೆ ಆ ಪರಿಸ್ಥಿತಿಯನ್ನು ನೀವು ಕೂಡ ಅವಲಂಬಿಸಬೇಕಾಗತ್ತೆ, ಅದನ್ನು ಒಪ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಯಾವುದು ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಆಗುತ್ತೋ ಅಂಥದ್ದಕ್ಕೆ ಮಾತ್ರ ಕೈ ಹಾಕಿ. ಎಲ್ಲೋ ಊಹೆಗೋ, ಯಾರನ್ನೋ ನೋಡಿ, ಯಾರದ್ದೋ ಒಂದು ಆದರ್ಶ ಇಂಥದ್ದನ್ನು ಇಟ್ಕೊಂಡು ಈ ದಿನ ಮುಂದುವರಿಬೇಡಿ. ಅದು ಅವರವರ ಕಾಲಮಾನಕ್ಕೆ, ಅವರವರ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ಪ್ರಗತಿ ಸಿಕ್ತು, ಒಂದು ಪ್ರೋಗ್ರೆಸ್ ಆಯಿತು. ಆದರೆ ನಿಮ್ಮ ಪರಿಸ್ಥಿತಿ ಈ ದಿನ ಹಾಗಿರಲ್ಲ. ಆದ್ದರಿಂದಲೇ ನಿಮಗೆ ಯಾವುದು ಅನುಕೂಲ ಇದೆ, ನಿಮ್ಮ ಶಕ್ತಿ ಸಾಮರ್ಥ್ಯದ ಒಳಗೆ, ಮಿತಿಯೊಳಗೆ ಯಾವುದಿದೆ ಅಂಥ ಕೆಲಸಗಳನ್ನು ಆರಂಭ ಮಾಡಿ. ನಿಮಗೆ ಗೊತ್ತಿರುವಂತಹ ಕೆಲಸಗಳನ್ನೇ ಆರಂಭ ಮಾಡಿ ಅದರಿಂದ ಮುಂದುವರಿರಿ. ನೋನ್ ಟು ಅನ್ನೋನ್ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಈ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನ ಇರುತ್ತೆ, ಅತೃಪ್ತಿ ಇರುತ್ತೆ. ಆದರೆ ಈ ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಮಾತ್ರ ಈ ದಿನ ಎಚ್ಚರಿಕೆಯಿಂದ ಇರಬೇಕು. ನೀವು ತೆಗೆದುಕೊಳ್ಳುವಂಥ ಒಂದು ಸಣ್ಣ ತೀರ್ಮಾನ ಈ ದಿನ ನಿಮ್ಮನ್ನು ಒಂದು ರೀತಿಯಲ್ಲಿ ಅಧೋಗತಿಗೆ ತಂದು ಬಿಡುತ್ತೆ. ಹಾಗಾಗಿ ಆತುರವಾಗಿ ಈ ತೀರ್ಮಾನ ಅನ್ನೋಂಥದ್ದನ್ನು ಈ ದಿನ ತೆಗೆದುಕೊಳ್ಬಾರ್ದು. ಇನ್ನು ಈ ದಿನ ಸರಿಯಾದ ಸ್ಥಳ, ಸರಿಯಾದಂಥ ಸಮಯ ನೋಡಿಕೊಂಡು ನಿಮ್ಮ ಒಂದು ವ್ಯವಹಾರಗಳನ್ನು ಆರಂಭ ಮಾಡಬೇಕು. ಇದು ಬಹಳ ಮುಖ್ಯ. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು
ಅನರ್ಥಗಳು ಉಂಟಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು, ಒಂದು ಚೌಕಟ್ಟಿನೊಳಗೆ ಇಟ್ಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. ಇನ್ನು ಈ ದಿನ ವ್ಯವಹಾರದಲ್ಲೇನೋ ಒಂದು ರೀತಿಯ ಪ್ರಗತಿ ಇದೆ, ಹೆಚ್ಚಳ ಇದೆ, ಆದರೆ ಲಾಭ ಇಲ್ಲ. ಕೆಲಸ ಮಾಡ್ತೀರಿ, ಆದರೆ ಹಣದ ಲಾಭ ನೆರವು ಸಿಕ್ಕುವಂಥದ್ದು ಸ್ವಲ್ಪ ನಿಧಾನ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಗಮನ ಕೊಡಬೇಕು. ಬಹಳ ದಿನಗಳಿಂದ ಬಾಕಿ ಇರುವಂತಹ ಈ ಒಂದು ಆರೋಗ್ಯದ ಸ್ಥಿತಿ, ಔಷಧೋಪಚಾರಗಳು, ಈ ವೈದ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಇದಕ್ಕೆ ಈಗ ಟೈಮ್ ಬಂದ್ಬಿಟ್ಟಿದೆ. ಹಾಗಾಗಿನೇ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಪ್ರಿಯಾರಿಟಿಯನ್ನು ಕೊಡುವಂಥದ್ದು ತುಂಬ ಉತ್ತಮ. ಇನ್ನು ಸಣ್ಣ ಪುಟ್ಟ ವಿವಾದಗಳು ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ನಿಮಗೆ. ಏಕೆಂದರೆ ಮನಸ್ಸಿಗೆ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಆಘಾತ ಆಗುತ್ತೆ. ತುಂಬ ಸೆನ್ಸಿಟಿವ್ ಆಗಿರುವಂಥ ವ್ಯಕ್ತಿ ನೀವು. ಆದ್ದರಿಂದಲೇ ಈ ದಿನ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಬೇಕಾಗತ್ತೆ. ಪರಿಸ್ಥಿತಿ ಏನಿದೆಯೋ ಅದನ್ನೇ ಒಪ್ಪಿಕೊಳ್ಳಬೇಕು. ಹಾಗಾಗಿ ನಿಮ್ಮ ಆದರ್ಶಕ್ಕೆ ಅನುಗುಣವಾಗಿ ನೀವು ಅಂದುಕೊಂಡಂಥ ರೀತಿಯಲ್ಲಿ ಈ ಸ್ಥಿತಿಗತಿಗಳು ಇರಲ್ಲ. ಹೇಗೆ ಸ್ಥಿತಿಗತಿ ಇದೆಯೋ, ಪರಿಸ್ಥಿತಿ ಇದೆಯೋ, ಅದಕ್ಕೆ ನೀವೇ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಇದು ಅದರ್ವೇ ರೌಂಡಲ್ಲಿರುವಂಥ ಒಂದು ಪ್ರಯತ್ನ, ಅದನ್ನು ಮುಂದುವರಿಸಿ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ನಿಧಾನ ಆಗೋದ್ರಿಂದ ಅದಕ್ಕಾಗಿ ಬೇಸರ ಪಡಬೇಡಿ. ಕೆಲಸಗಳನ್ನು ಮುಂದುವರಿಸಿ, ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುವಂತಹ ದಿನ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ, ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಿ, ಅಲ್ಲಿ ಎಲ್ಲೋ ಒಂದು ಕಡೆ ಕೊನೆಯಲ್ಲಾದರೂ ಸ್ವಲ್ಪ ಅನಾನುಕೂಲ ಉಂಟಾಗುತ್ತೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅನ್ನುವಂಥ ಅಸಮಾಧಾನ ಕೂಡ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ವೀಕ್ನೆಸ್ ಏನಿದೆ ಅದನ್ನು ಬೇರೆಯವರಿಗೆ ಹೇಳೋದ್ರಿಂದ, ಅಥವಾ ಅದನ್ನು ನೀವು ಈ ದಿನ ಪ್ರದರ್ಶನಕ್ಕೆ ಇಡೋದ್ರಿಂದ ಬೇರೆಯವರು ನಿಮ್ಮ ತಲೆ ಮೇಲೆ ಕೂರ್ತಾರೆ. ನಿಮ್ಮ ಜುಟ್ಟು ಅವರ ಕೈಗೆ ಹೊರಟೋಗುತ್ತೆ. ಹಾಗಾಗಿ ಅವರು ಹೇಳಿದಂತೆ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಎಲ್ಲ ಒಂದು ಕಡೆ ಈ ದಾಸ್ಯತ್ವ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಈ ದಿನ ನೀವು ಬೇರೆಯವರಿಗಾಗಿಯೇ ದುಡಿಬೇಕು, ಬೇರೆಯವರನ್ನು ಓಲೈಸಲಿಕ್ಕಾಗಿಯೇ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಕು, ಬೇರೆಯವರನ್ನು ಸಂತೋಷಪಡಿಸಲಿಕ್ಕಾಗಿಯೇ ನಿಮ್ಮ ಹಣವನ್ನು ಖರ್ಚು ಮಾಡಬೇಕು. ಹಾಗಾಗಿ ಈ ದಿನ ನಿಮ್ಮ ಸ್ವಂತ ಹಿತಾಸಕ್ತಿಯ ಬಗ್ಗೆ ನಿಮಗೆ ಗಮನ ಇಲ್ಲ, ಬೇರೆಯವರ ಬಗ್ಗೆ ನಿಮಗೆ ತುಂಬ ಆಸಕ್ತಿ, ತುಂಬ ಕಾಳಜಿ, ತುಂಬ ಕಳಕಳಿ ಇರುವಂಥ ಸಂದರ್ಭ. ಹಾಗಾಗಿ ಈ ದಿನ ನಿಮ್ಮ ಇತಿಮಿತಿ ಒಳಗೆ ನಿಮ್ಮ ಕೆಲಸಗಳಾಗಲಿ, ಜೊತೆಗೆ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಕೂಡ ನೀವು ಈ ದಿನ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ಗ್ರಹಗತಿಗಳು ಅಷ್ಟೊಂದು ಉತ್ತಮವಾದಂತಹ ಸ್ಥಿತಿಯಲ್ಲಿಲ್ಲ. ಹಾಗಾಗಿನೇ ಯಾವುದೇ ಒಂದು ಪ್ರಮುಖವಾದಂತಹ ಕೆಲಸಕ್ಕೆ ಕೈ ಹಾಕಬೇಡಿ, ದೂರದ ಪ್ರಯಾಣ ಮಾಡಬೇಡಿ. ಹಣಕಾಸಿನ ವಿಚಾರದಲ್ಲಿ, ಈ ಲೇವಾದೇವಿ ವಿಚಾರದಲ್ಲಿ ಹಣವನ್ನು ಕೊಡುವಂಥದ್ದು, ಸಾಲವಾಗಿ ತರುವಂಥದ್ದು ಇತ್ಯಾದಿ ವಿಚಾರಗಳೇನಾದರೂ ಇದ್ದರೆ ಈ ದಿನ ಅದನ್ನು ಮಾಡಬೇಡಿ. ಸ್ವಲ್ಪ ತಟಸ್ಥರಾಗಿ ಇದ್ಬಿಡಿ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರು ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ಹಾಗಾಗಿ ಕುಟುಂಬದಿಂದ ಬೇರೆ ಆಗುವಂಥ ಒಂದು ಆಲೋಚನೆಯನ್ನು ಮಾಡಬೇಡಿ. ಸ್ವತಂತ್ರವಾಗಿರಬೇಕು. ಎಲ್ಲ ಒಂದು ಕಡೆ ದೂರ ಇದ್ದರೆ ಮನಸ್ಸಿಗೆ ನೆಮ್ಮದಿ ಅನ್ನುವಂಥ ಒಂದು ವಿಚಾರಗಳೇನಿದೆ ಅದೆಲ್ಲ ಬರೀ ಸುಳ್ಳು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತ ಹೇಳ್ತಾರೆ. ಹಾಗಾಗಿ ಹತ್ತಿರಕ್ಕೆ ಹೋದರೆ ನಿಮಗೆ ಗೊತ್ತಾಗತ್ತೆ ಅದರ ಸಾಧಕ ಬಾಧಕಗಳು. ಹಾಗಾಗಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ದಿನ ನಿಮ್ಮ ಆಲೋಚನೆಯ ಒಂದು ತೀವ್ರತೆಯನ್ನು ಜಾಸ್ತಿ ಮಾಡಿಕೊಳ್ಳಿ. ತಜ್ಞರ ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಈ ದಿನ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ಸಂತೋಷದ ದಿನ. ಅದರಲ್ಲೂ 3ರಲ್ಲಿ ಚಂದ್ರ ಇದ್ದಾಗ ನಿಮಗೆ ಒಂದು ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗುವಂಥದ್ದು, ಎಲ್ಲ ಒಂದು ಕಡೆ ಕೆಲಸ ಮಾಡುವಂಥ ಉತ್ಸಾಹ ಇಮ್ಮಡಿಯಾಗಿರುತ್ತೆ. ಹಾಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳಾಗಲಿ, ಬೇರೆಯವರು ತಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಬಿಟ್ಟಿರುವಂಥ ಕೆಲಸ ಕಾರ್ಯಗಳನ್ನಾಗಲಿ ಮುಂದುವರಿಸಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇರುವಂಥ ದಿನ ಇದು.
ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಗೆ ಏನು ಬೇಕಾದರೂ ಕೂಡ ಮಾಡ್ತೀರಿ. ಎಷ್ಟೇ ಕಷ್ಟದ ಕೆಲಸ ಆದರೂ ಕೂಡ ಅವರಿಗಾಗಿ ಮಾಡಿಕೊಡ್ತೀರಿ. ಹಾಗಾಗಿ ನಿಮ್ಮ ಪ್ರಯತ್ನ, ನಿಮ್ಮ ಪ್ರಯಾಣ ಈ ದಿನ ತುಂಬ ಅನುಕೂಲಕರವಾಗಿ ನಿಮಗೆ ಇರುತ್ತೆ, ತುಂಬ ಫೇವರಬಲ್ ಆಗೇ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಬೇರೆಯವರ ಒಂದು ಕೆಲಸ ಕಾರ್ಯಗಳಲ್ಲಿ ಮೂಗು ತೂರಿಸುವಂಥ ವಿಚಾರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಎಲ್ಲವೂ ತನಗೇ ಗೊತ್ತಿದೆ ಅಂತ ಹೇಳಿ ಹೋಗೋದಕ್ಕಿಂತಲೂ ಈ ದಿನ ಸ್ವಲ್ಪ ನಿಧಾನಿಸಿ, ಸ್ವಲ್ಪ ವೆಯ್ಟ್ ಮಾಡಿ, ಅಗತ್ಯ ಇದ್ದರೆ ಅವರಿಗೆ ಸಹಾಯ ಮಾಡಿ, ಮಾರ್ಗದರ್ಶನ ಮಾಡಿ. ಹಾಗೆ ಈ ದಿನದಲ್ಲಿ ಕೆಲವು ವಿಚಾರಗಳು ಅನಿರೀಕ್ಷಿತವಾಗಿ ಘಟಿಸುವಂಥದ್ದು ಇದೆ, ಇದ್ದಕ್ಕಿದ್ದಾಗೆ ಸಂಭವಿಸ್ಬಿಡುತ್ತೆ. ಅಂಥದ್ದನ್ನು ಈ ದಿನ ನೀವು ಬೇರ್ ಮಾಡಬೇಕು, ಅದನ್ನು ಹೊರಬೇಕು. ಅದಕ್ಕೆ ಒಂದು ಸಿದ್ಧತೆಯಲ್ಲಿ ಮನಸ್ಸು ಇರಬೇಕು. ಹಾಗಾಗಿ ಮನಸ್ಸು ಯಾವಾಗಲೂ ಕೂಡ ಈ ದಿನ ಪ್ರಶಾಂತ ಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಹಾಗೆ ಈ ದಿನ ಸುಖ, ಸಂತೋಷ, ಸೌಖ್ಯ, ಸೌಲಭ್ಯ, ಅನುಕೂಲ ಇವೆಲ್ಲವೂ ಇರಬೇಕು ಅಂತ ಹೇಳಿ ಬಯಸುವಂಥವ್ರು ನೀವು. ಅದಕ್ಕಾಗಿಯೇ ಎಲ್ಲ ವಿಚಾರಗಳನ್ನು, ಸಾಧಕ ಬಾಧಕಗಳನ್ನು ನೋಡಿ ಯಾವುದೋ ಅನುಕೂಲ ಇದೆ, ಯಾವುದರಿಂದ ಅನಾನುಕೂಲ ಇದೆ, ಇದೆಲ್ಲವನ್ನು ಚೆನ್ನಾಗಿ ಈ ದಿನ ಲೆಕ್ಕಾಚಾರ ಮಾಡ್ತೀರಿ. ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಆದರೆ ಈ ದಿನ ನಿಮ್ಮ ಹಿತಶತ್ರುಗಳ ಒಂದು ಕಾಟದಿಂದ ಅಂಥ ಲೆಕ್ಕಾಚಾರದಲ್ಲಿ ತಪ್ಪುವಂತಹ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗಾಗಿ ಅಂಥ ವ್ಯಕ್ತಿಗಳನ್ನು, ನಿಮ್ಮ ಹಿತಶತ್ರುಗಳನ್ನು ಆದಷ್ಟು ದೂರ ಇಡುವಂತಹ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಫಲಾಫಲಗಳು ಹೀಗೆ ಇರಲಿ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ನಿಮ್ಮ ಮೈಂಡನ್ನು ಫಿಕ್ಸ್ ಮಾಡ್ಕೊಳ್ಬೇಡಿ. ಹೇಗೆ ಬರುತ್ತೋ ಆ ರೀತಿಯಲ್ಲಿ ಈ ಸನ್ನಿವೇಶವನ್ನು ಸ್ವೀಕರಿಸಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನೀವು ಈ ದ್ರವ ಪದಾರ್ಥದಂತೆ ಇರಬೇಕು. ಅಂದರೆ ನೀರನ್ನು ಯಾವ ಪಾತ್ರೆಗೆ ಹಾಕ್ತೇವೆಯೋ ಅದೇ ಆಕಾರವನ್ನು ತಾಳತ್ತಲ್ಲ. ಆ ರೀತಿಯಲ್ಲಿ ನೀವು ಯಾವ ಸನ್ನಿವೇಶದಲ್ಲಿರ್ತೀರೋ ಆ ಸನ್ನಿವೇಶಕ್ಕೆ ತಕ್ಕಂತೆ ನಿಮ್ಮ ಮನಸ್ಥಿತಿಯ ಆಕಾರಗಳು ಕೂಡ ಬದಲಾವಣೆ ಆಗ್ತಾ ಇರಬೇಕು, ಹೊಂದಿಕೊಳ್ಬೇಕು. ಹಾಗೆ ಈ ದಿನದ ಕೆಲಸ ಕಾರ್ಯಗಳು ಪ್ರಮುಖವಾಗಿ ನೀವು ಮಾಡುವಂಥದ್ದು ಇದೆ, ನಿಮ್ಮ ಜವಾಬ್ದಾರಿ ಇದೆ, ನಿಮ್ಮ ಕಮಿಟ್ಮೆಂಟ್ ಇದೆ. ಯಾರಿಗೋ ಕೊಟ್ಟಿರುವಂಥ ಮಾತನ್ನು ಈ ದಿನ ನೀವು ಉಳಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಮಾತಿನಿಂದ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ಬೋದು. ಮಾತಿನಿಂದ ನಿಮಗೆ ಸರ್ವಶ್ರೇಷ್ಠವಾದಂಥ ಒಂದು ಸ್ಥಾನಮಾನ ಸಿಗ್ಬೋದು. ಇವೆರಡೂ ಕೂಡ ನಿಮ್ಮ ಮಾತಿನಿಂದ, ನಿಮ್ಮ ನಿರ್ಧಾರದಿಂದ, ನಿಮ್ಮ ಅಭಿಪ್ರಾಯದಿಂದ ವ್ಯಕ್ತವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳಿದ್ದಾರಲ್ಲ, ಈ ಕಾಂಪಿಟೇಟರ್ಸ್ ಅನ್ನುವಂಥವರು, ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ನಿಮ್ಮ ವ್ಯಾಪಾರ, ವ್ಯವಹಾರ, ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಈ ಸ್ಪರ್ಧೆಗಳ ಬಗ್ಗೆನೇ ನಿಮಗೆ ಒಂದು ಚಿಂತೆ. ಹಾಗೆ ಈ ದಿನ ಅತಿಯಾಗಿ ಏನೋ ಸಾಧನೆ ಮಾಡಲಿಕ್ಕೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ಸನ್ನಿವೇಶ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಆದ್ದರಿಂದಲೇ ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನುವಂಥ ಹಿನ್ನೆಲೆಯಲ್ಲಿ ನೀವು ಎಲ್ಲವನ್ನ ಸ್ವೀಕರಿಸಬೇಕಾಗತ್ತೆ. ಇನ್ನು ಹೊಸ ವ್ಯವಹಾರ, ಹೊಸ ಹೂಡಿಕೆ ಇಂತಹ ಸಂದರ್ಭಗಳು ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಪ್ರಮುಖವಾದಂತಹ ವಸ್ತುಗಳನ್ನು, ಬೆಲೆ ಬಾಳುವಂತಹ ವಸ್ತುಗಳನ್ನು, ಸಾಮಗ್ರಿಗಳನ್ನು ಈ ದಿನ ಖರೀದಿ ಮಾಡಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಇರಲಿ. ಹಾಗೆ ಈ ದಿನ ನಿಮಗೆ ಯಾವುದು ಇಷ್ಟ ಆಗುತ್ತೋ, ನಿಮಗೆ ಯಾವುದು ಸಂತೋಷವನ್ನು ತರುತ್ತೋ, ಯಾರ ಜೊತೆಯಲ್ಲಿದ್ದರೆ ನೀವು ಕಂಫರ್ಟಬಲ್ ಆಗಿರ್ತೀರೋ, ಅಥವಾ ಯಾವ ಒಂದು ಸ್ಥಳಕ್ಕೆ ಭೇಟಿ ನೀಡಿದರೆ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕತ್ತೋ ಅಂಥದ್ದನ್ನೇ ಈ ದಿನ ಆಯ್ಕೆ ಮಾಡಿಕೊಳ್ಳಿ. ನೀವು ಖುಷಿ ಖುಷಿಯಾಗಿ ನಗುನಗ್ತಾ ಇರುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿ. ಏಕೆಂದರೆ ಈ ದಿನ ಸ್ವಲ್ಪ ಒತ್ತಡಗಳು ಇದ್ದಕ್ಕಿದ್ದ ಹಾಗೆ ಬರುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ.
ಧನು ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಈ ದಿನದ ವ್ಯವಹಾರಗಳು ನಿಮಗೆ ಸಕಾಲಕ್ಕೆ ಪೂರ್ಣ ಆಗುತ್ತೆ. ವ್ಯವಹಾರಕ್ಕೆ ಬೇಕಾದಂತಹ ಒಂದು ಪೂರ್ಣ ಬೆಂಬಲ ಕೂಡ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಸ್ನೇಹಿತರೋ, ಬಂಧುಗಳೋ, ಕುಟುಂಬಸ್ಥರೋ ನಿಮ್ಮ ಜೊತೆಯಲ್ಲೇ ಈ ದಿನ ಹೆಚ್ಚು ಸಮಯ ಇರುವಂಥದ್ದು. ಹಾಗಾಗಿ ಈ ದಿನದ ಬಹುಪಾಲು ಸಮಸ್ಯೆಗಳನ್ನು ಜೊತೆಯಾಗಿ ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಒಂದು ಜೀವನದಲ್ಲಿ ಭದ್ರತೆ ಇದೆ, ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಬರ್ತಾ ಇದೆ. ಇನ್ನು ಈ ದಿನ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ಅಥವಾ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂತಹ ವಿಚಾರದಲ್ಲಾಗಲಿ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಫಲಿತಾಂಶ ಸಿಕ್ಕತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಹಾಗಾಗಿ ಭಾವಕ್ಕೆ ತಕ್ಕಂತೆ ಈ ದಿನ ನಿಮ್ಮ ಫಲಗಳು ಇರುತ್ತೆ. ಇನ್ನು ಈ ದಿನದಲ್ಲಿ ಸ್ವಲ್ಪ ಉದ್ವೇಗ ಇರುತ್ತೆ. ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳ ಒತ್ತಡದಿಂದ ನಿಮ್ಮ ಮನಸ್ಸು ನಿಯಂತ್ರಣವನ್ನು ಕಳ್ಕೊಳ್ಳುತ್ತೆ. ಅಂತಹ ಸಂದರ್ಭ ಮಾತ್ರ ಬರಬಾರ್ದು, ನಿಯಂತ್ರಣ ಮಾಡಿಕೊಳ್ಳೇಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ಯಶಸ್ಸನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ, ನಿಮ್ಮ ಯಶಸ್ಸನ್ನು ಕಂಡು ಕೆಲವರು ವಿರೋಧವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಂಥವರನ್ನು ನಿರ್ಲಕ್ಷ್ಯ ಮಾಡಿ. ಏಕೆಂದರೆ 4 ಜನರಿಗೆ ಒಳ್ಳೆಯದಾಗ್ತಾ ಇದೆ ನಿಮ್ಮ ಕೆಲಸದಿಂದ ಅಂತ ಹೇಳಿದ್ರೆ, ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತಹ ಕೆಲಸಗಳನ್ನು ಮುಂದುವರಿಸಿ. ಹಾಗೆ ಎಲ್ಲರನ್ನೂ ಕೂಡ ಓಲೈಸಲಿಕ್ಕೆ ಸಾಧ್ಯ ಆಗಲ್ಲ. ಕೆಲವೊಂದು ವಿಚಾರಗಳಲ್ಲಿ ಕೆಲವರನ್ನ ಎದುರು ಹಾಕ್ಕೊಳ್ಳೇಬೇಕಾಗತ್ತೆ. ಅಂಥ ಒಂದು ಸಂದರ್ಭ ಈ ದಿನ ಕೂಡ ಬರುತ್ತೆ. ಆದರೆ ಸ್ವಲ್ಪ ವಯಾಮೀಡಿಯ ಇರಲಿ. ಈ ಮಧ್ಯಮ ಪ್ರಮಾಣದ ವಿಚಾರಗಳನ್ನು ಮಾತ್ರ ಈ ದಿನ ನೀವು ಸ್ವೀಕರಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ. ಇನ್ನು ಈ ದಿನದ ಉತ್ತರಾರ್ಧ ಏನಿದೆ ಅದು ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಪೂರಕವಾಗಿರುವಂಥದ್ದು. ಅಲ್ಲಿ ನಿಮ್ಮ ಕೆಲಸಗಳಾಗುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಗುರುತರವಾದಂತಹ ಕೆಲಸ, ಪ್ರಮುಖವಾದಂತಹ ಕೆಲಸ, ಸರ್ಕಾರದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಏನಾದರೂ ಇದ್ದರೆ ಅದನ್ನು ಆದಷ್ಟು ಬೆಳಗಿನ ಅವಧಿಯಲ್ಲಿ ನೀವು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಸಮಾಜದಲ್ಲಿ ನಿಮ್ಮ ಸ್ಥಾನದಲ್ಲಿ ಏರಿಕೆ ಉಂಟಾಗುವಂಥದ್ದು, ಹಾಗೆ ಗೌರವ ಸಂಪಾದನೆ ಮಾಡಿಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ಇಂತಹ ಅವಕಾಶಗಳೇ ನಿಮಗೆ ಬಲವನ್ನು ತರುತ್ತೆ, ಆತ್ಮವಿಶ್ವಾಸವನ್ನು ತರುತ್ತೆ. ಅದನ್ನು ಮುಂದುವರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾ ದೇವಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸುಧಾರಣೆಯ ದಿನ. ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅಥವಾ ನಿಮ್ಮ ಕುಟುಂಬವನ್ನು ಈ ದಿನ ಸರಿ ದಾರಿಗೆ ಕೊಂಡೊಯ್ಯಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ನಿಮ್ಮ ಸ್ವಭಾವದಲ್ಲೇ ಆಮೂಲಾಗ್ರವಾದಂಥ ಒಂದು ಬದಲಾವಣೆಯನ್ನು ಕಂಡುಕೊಳ್ಳುವಂಥ ಸಂದರ್ಭ ಇದೆ. ಇಲ್ಲಿಯವರೆಗೆ ನಿಮಗೆ ಆಗಿರುವಂಥ ಆಘಾತ ಆಗಲಿ, ನೀವು ಕಲಿತಿರುವಂಥ ಕೆಲವೊಂದು ವಿಶೇಷವಾದಂಥ ಸಂಸ್ಕಾರಗಳಾಗಲಿ ಅಥವಾ ನಿಮ್ಮ ಅನುಭವ ಆಗಲಿ ಈ ದಿನ ನಿಮ್ಮನ್ನು ಒಂದು ಒಳ್ಳೆಯ ದಾರಿಯಲ್ಲಿ ಮುನ್ನಡೆಸುತ್ತೆ. ಹಾಗಾಗಿ ಯಾವುದು ಸರಿ ಯಾವುದು ಸರಿ ಇಲ್ಲ ಅನ್ನುವಂಥದ್ರ ವಿವೇಚನೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಹಾಗೆ ಸಮಾಜದಲ್ಲಿ, ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ ನಿಮ್ಮ ಸ್ಥಾನಮಾನ ಏನು, ನಿಮ್ಮ ಜವಾಬ್ದಾರಿ ಏನು, ನೀವು ಏನು, ಇದನ್ನು ಸಂಪೂರ್ಣವಾಗಿ ತಿಳ್ಕೊಳ್ತೀರಿ. ಹಾಗೆ ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೂ ಕೂಡ ಒಳ್ಳೆಯ ಸಮಯ ಈ ದಿನ ಇದೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೇ ರೀತಿಯ ಚರ್ಚೆಗಳು ನಡೆದರೆ ಅದು ವಾದಕ್ಕೆ ತಿರುಗಬಾರದು. ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಆದಾಯ ಏನೋ ಜಾಸ್ತಿ ಆಗುತ್ತೆ, ಆದರೆ ಖರ್ಚುಗಳು ಕೂಡ ವಿಪರೀತವಾಗಿ ಆಗುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನಿಮಗೆ ಇಷ್ಟ ಇಲ್ಲದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು, ಅದಕ್ಕೆ ಒಳಗಾಗಬೇಕು, ಇಲ್ಲ ಬಲಿಯಾಗಬೇಕು ಅಂತ ಒಂದು ಸನ್ನಿವೇಶ ಇರುತ್ತೆ. ಸ್ವಲ್ಪ ಸಂದಿಗ್ಧಮಯವಾದಂಥ ಒಂದು ಸನ್ನಿವೇಶ. ಇನ್ನು ಈ ದಿನದಲ್ಲಿ ವಾತಾವರಣ ಏನಿದೆ ಅದನ್ನು ಸ್ವಲ್ಪ ಸಮತೋಲನದಲ್ಲಿ ಇಟ್ಕೊಳ್ಬೇಕು, ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಅನಿರೀಕ್ಷಿತವಾಗಿ ಪ್ರಯಾಣ ಮಾಡಬೇಕಾದಂತಹ ಸಾಧ್ಯತೆ ಕೂಡ ಇರುತ್ತೆ. ಅಲ್ಲಿ ನಿಮಗೆ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು, ಎಲ್ಲೋ ಒಂದು ಕಡೆ ಮನಸ್ಸಿಗೂ ಅಸಮಾಧಾನ, ಪ್ರಯಾಣ ಮಾಡಲಿಕ್ಕೆ ನಿಮಗೆ ಇಷ್ಟ ಇಲ್ಲ, ಆದರೂ ಅದು ಅನಿವಾರ್ಯ. ಅಂಥ ಒಂದು ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಈ ದಿನ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದುರ್ಗಾದೇವಿಯನ್ನ ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುತ್ತೆ. ನಿಮಗೆ ಕುಟುಂಬಸ್ಥರ ಸಂಪೂರ್ಣವಾದಂತಹ ಒಂದು ಬೆಂಬಲ ಕೂಡ ಸಿಕ್ಕತ್ತೆ. ಹಾಗೆ ಮನೆಯಲ್ಲಿ ಏನೋ ಒಂದು ಸಂಭ್ರಮಾಚರಣೆ, ಏನೋ 4 ಜನ ಸೇರಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಥವಾ ಶುಭ ಕಾರ್ಯದಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಹಾಗೆ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಸಂಪೂರ್ಣವಾಗಿ ಸಹಕರಿಸ್ತಾರೆ. ನಿಮಗೆ ಸಹಮತವನ್ನು ವ್ಯಕ್ತಪಡಿಸುವಂತಹ ಸನ್ನಿವೇಶಗಳು ಈ ದಿನ ಬಹಳಷ್ಟು ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ಯೋಜನೆ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಉತ್ತಮವಾದಂತಹ ಒಂದು ಭವಿಷ್ಯಕ್ಕೆ ನಾಂದಿ ಆಗುವಂಥದ್ದು. ನಾಳೆಯ ದಿನ ನಿಮಗೆ ಭವಿಷ್ಯದಲ್ಲಿ ತುಂಬ ಅನುಕೂಲತೆಗಳು ಉಂಟಾಗುವಂತಹ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಯಶಸ್ಸನ್ನು ಯಾರು ವಿರೋಧಿಸ್ತಾರೋ, ನಿಮ್ಮ ವಿರುದ್ಧ ಯಾರು ಮಾತಾಡ್ತಾರೋ ಅಂಥವರನ್ನ ಪಕ್ಕದಲ್ಲಿ ಇಟ್ಬಿಡಿ. ಅವರನ್ನು ಎದುರು ಹಾಕ್ಕೊಳ್ಬೇಡಿ. ಅವರ ಜೊತೆ ಯಾವುದೇ ರೀತಿಯ ವಾದ ವಿವಾದಕ್ಕೆ ಈ ದಿನ ಹೋಗಬೇಡಿ. ಇನ್ನು ಅಪರಿಚಿತರಿಂದ ಈ ದಿನ ನಿಮಗೆ ಸ್ವಲ್ಪ ತೊಂದರೆಗಳಾಗುವಂಥದ್ದಿದೆ. ಎಲ್ಲೋ ಒಂದು ಕಡೆ ಮಾತಿನ ಚಕಮಕಿ ಆಗ್ಬೋದು, ಅಥವಾ ಈ ವಾಗ್ವಾದ ಅನ್ನುವಂಥದ್ದು ಸ್ವಲ್ಪ ಮೇಲ್ಪದರಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಹಾಗೆ ಈ ದಿನದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆ ಕೂಡ ವ್ಯವಹಾರ ಮಾಡುವಂಥ ಒಂದು ಸಂದರ್ಭ ಕೂಡಿ ಬರ್ತಾ ಇದೆ. ಆ ವ್ಯವಹಾರಸ್ಥರು ನಿಮ್ಮ ಉದ್ಯೋಗದಲ್ಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಿ ನಿಮಗಿರುವಂಥ ಗುರಿ ಏನು, ನೀವು ಅವರಿಂದ ಏನನ್ನ ಬಯಸ್ತಾ ಇದ್ದೀರಿ, ಇದರ ಬಗ್ಗೆ ಸ್ಪಷ್ಟವಾಗಿ ನೀವು ತಿಳುವಳಿಕೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮಗೂ ಒಂದು ಕ್ಲಾರಿಟಿ ಬೇಕು. ಯಾರು ನಿಮ್ಮ ಜೊತೆ ವ್ಯವಹಾರ ಮಾಡ್ತಾರೆ ಅಂಥವ್ರಿಗೂ ಕೂಡ ಒಂದು ಕ್ಲಾರಿಟಿಯನ್ನು ನೀವೇ ಕೊಡಬೇಕಾಗತ್ತೆ. ಅಂಥ ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ವ್ಯವಹಾರದ ಸಂದರ್ಭದಲ್ಲಿ ನಿಮ್ಮ ಕುಟುಂಬವನ್ನು ಮಧ್ಯೆ ತರಬೇಡಿ, ನಿಮ್ಮ ಸಂಸಾರವನ್ನು ಮಧ್ಯದಲ್ಲಿ ತರಬೇಡಿ. ಹಾಗಾಗಿ ನಿಮ್ಮ ವ್ಯವಹಾರವೇ ಬೇರೆ, ನಿಮ್ಮ ವೈಯಕ್ತಿಕ ಜೀವನವೇ ಬೇರೆ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಏಕೆಂದರೆ ಈ ಉದ್ಯೋಗದಲ್ಲೋ ವ್ಯಾಪಾರದಲ್ಲೋ ಆಗಿರುವಂಥ ಬದಲಾವಣೆಗಳನ್ನು ಕುಟುಂಬಸ್ಥರ ಮೇಲೆ ಹೇರುವಂಥದ್ದಾಗಲಿ, ಕುಟುಂಬದಲ್ಲಿ ಎಲ್ಲೋ ಅಸಮಾಧಾನ ಆಗಿದೆ ಅನ್ನುವಂಥದ್ದನ್ನು ನಿಮ್ಮ ಒಂದು ಉದ್ಯೋಗ ಸ್ಥಳದಲ್ಲಿ ತೋರಿಸುವಂಥದ್ದನ್ನಾಗಲಿ ಮಾಡಬೇಡಿ. ಅದರ ಬಗ್ಗೆ ಸ್ಪಷ್ಟವಾದಂತಹ ನಿಲುವು ನಿಮಗೆ ಇರಬೇಕಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮಗೆ ಮನಸ್ಸಿಗೆ ತುಂಬ ಒಂದು ರೀತಿಯಲ್ಲಿ ಸಂತೋಷವನ್ನು ತರುತ್ತೆ. ಆದರೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳೇನಿದೆ ಅದು ಗೊತ್ತಿದ್ದರೆ ಮಾತ್ರ ಅದಕ್ಕೆ ಕೈ ಹಾಕಿ, ಇಲ್ಲಾಂದರೆ ಅದರ ಬಗ್ಗೆ ಸಾಕಷ್ಟು ಈ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಆ ಕೆಲಸದ ಬಗ್ಗೆ ಜ್ಞಾನವನ್ನು ವಿಶೇಷವಾಗಿ ಪಡ್ಕೊಂಡು ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡ್ತೀರಿ, ಅವರ ಜೊತೆ ಒಡನಾಟ ಕೂಡ ಇರುತ್ತೆ. ಇನ್ನು ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಕುಟುಂಬದಲ್ಲಿ ನೀವೇ ಮುಂದಾಳಾಗಿ ವರ್ತಿಸಬೇಕಾಗತ್ತೆ. ಹಾಗಾಗಿ ಈ ಲೀಡರ್ಶಿಪ್ ಕ್ವಾಲಿಟಿ ಅನ್ನುವಂಥದ್ದು ಈ ದಿನ ಬಳಕೆಗೆ ಬರುತ್ತೆ. ಅದರಂತೆ ನೀವು ಕ್ರಮ ವಹಿಸುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಸ್ವಲ್ಪ ಚುರುಕಾಗಿರಬೇಕು, ಸ್ವಲ್ಪ ಲವಲವಿಕೆಯಿಂದ ಇರಬೇಕು. ಚಟುವಟಿಕೆಗಳನ್ನು ಕೆಲಸಗಳನ್ನು ನೀವೇ ಹೋಗಿ ನಿಭಾಯಿಸಬೇಕು ಅಂತಹ ಒಂದು ಸಂದರ್ಭ ಬರ್ಬೋದು. ಅದರಲ್ಲಿ ಯಾವುದೇ ಒಂದು ಒಡಕು ಬಂದರೆ ಅದನ್ನು ಆಗಲೇ ನಿವಾರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ಇನ್ನು ಕಾರ್ಯ ಸಾಧನೆ ಆಗುವವರೆಗೂ ಕೂಡ ಧೈರ್ಯದಿಂದ ಇರಿ, ಭಯಪಡಬೇಡಿ. ಏಕೆಂದರೆ ಉತ್ತಮ ಕೆಲಸಗಳನ್ನು ಉತ್ತಮ ಸಮಯದಲ್ಲಿ ಆರಂಭ ಮಾಡಿದ್ದೀರಿ, ಉತ್ತಮರು ನಿಮ್ಮ ಜೊತೆಯಲ್ಲಿದ್ದಾರೆ. ಹಾಗಾಗಿ ಆ ಫಲಿತಾಂಶ ಕೂಡ ನಿಮಗೆ ಉತ್ತಮವಾಗಿ ಬರುತ್ತೆ. ಆದರೆ ಸ್ವಲ್ಪ ನಿಧಾನ ಆಗ್ಬೋದು, ಸ್ವಲ್ಪ ಸಮಾಧಾನದಿಂದ ಕಾಯಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ತೊಂದರೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಆದಾಯ ಕೂಡ ಜಾಸ್ತಿ ಆಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಒಂದು ಸಮಸ್ಯೆಯ ಪರಿಹಾರಕ್ಕೆ ಹೋದರೆ ಮತ್ತೊಂದು ಸಮಸ್ಯೆ ಕೂಡ ಪರಿಹಾರ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ಮಲ್ಟಿಪಲ್ ವೇನಲ್ಲಿ ನಿಮಗೆ ಅನುಕೂಲತೆಗಳು ಸಿಗ್ತಾ ಇರುತ್ತೆ. ಇನ್ನು ಹಣ ಹೂಡಿಕೆಗಾಗಲಿ ಹಣದ ಸಂಪಾದನೆಗಾಗಲಿ ತುಂಬ ಟೈಮ್ ಚೆನ್ನಾಗಿದೆ, ಅದನ್ನು ಮುಂದುವರಿಸಿ. ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ.
ಇನ್ನು ಈ ದಿನ ಕೆಲವು ಯೋಜನೆಗಳಿರ್ಬೋದು, ಅವುಗಳ ಗುರಿ ಇರ್ಬೋದು, ಒಂದು ಸ್ಪಷ್ಟವಾದ ಆಕಾರವನ್ನು ಪಡ್ಕೊಳ್ಳುತ್ತೆ. ಇದು ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಬಹಳ ಮುಖ್ಯವಾಗಿ ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.